Welcome back to Deepa D. Hi guys, welcome back to Deepa D Vlogs. ಉತ್ತರ ಕನ್ನಡದ ಪವಿತ್ರ ನೆಲದಲ್ಲಿ ಭಕ್ತಿಯ ಜ್ವಾಲೆಯಾಗಿ ಕಂಗೊಳಿಸುವ ತಾಯಿ, ಲಕ್ಷಾಂತರ ಭಕ್ತರ ನಂಬಿಕೆಯ ಶಕ್ತಿ, ಶಿರಸಿಯ ಆರಾಧ್ಯ ದೇವಿ ಶ್ರೀ ಮಾರಿಕಾಂಬೆ. ಭಕ್ತರ ಕಷ್ಟಗಳನ್ನು ಕಣ್ಮರೆಯಾಗಿಸುವ ತಾಯಿ. ಆ ತಾಯಿಯ ಮಹಿಮೆ ಮತ್ತು ಆ ತಾಯಿಯ ಅದ್ಭುತ ಶಕ್ತಿಯ ಕಥೆಯನ್ನು ಇಂದು ತಿಳಿದುಕೊಳ್ಳೋಣ. ಸುಮಾರು 17ನೇ ಶತಮಾನದಲ್ಲಿ ಕ್ರಿಸ್ತಶಕ 1688ರ ಅವಧಿಯಲ್ಲಿ ಶಿರಸಿ ಪ್ರದೇಶದಲ್ಲಿ ಮಾರಿಕಾಂಬಾ ದೇವಿಯ ಆರಾಧನೆ ಆರಂಭವಾಯಿತು. ಅಂದಿನ ಕಾಲದಲ್ಲಿ ಈ ಪ್ರದೇಶ ಅರಣ್ಯಗಳಿಂದ ಕೂಡಿತ್ತು. ಶಿರಸಿ ಮಾರಿಕಾಂಬಾ ದೇವಸ್ಥಾನವು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿದ್ದು, ಇದರ ಇತಿಹಾಸ ಮತ್ತು ಪುರಾಣ ಕಥೆಗಳು ಕುತೂಹಲಕಾರಿಯಾಗಿವೆ. ಅಂದಿನ ಕಾಲದಲ್ಲಿ ಹಾನಗಲ್ ಅನ್ನು ವಿರಾಟ ನಗರ ಎಂದು ಕರೆಯುತ್ತಿದ್ದರು. ಪಾಂಡವರು ಅಜ್ಞಾತವಾಸ ನಡೆಸುತ್ತಿದ್ದಾಗ ಧರ್ಮರಾಜನೇ ದೇವಿಯ ಪೂಜೆ ಮಾಡುತ್ತಿದ್ದ ಎಂಬ ಉಲ್ಲೇಖ ಇದೆ. ಹಾನಗಲ್ನಿಂದ ಶಿರಸಿಗೆ ದೇವಿ ಹೇಗೆ ಬಂದಳು ಎಂಬ ಕಥೆಯನ್ನು ತಿಳಿದುಕೊಳ್ಳೋಣ. ಹಾನಗಲ್ನಲ್ಲಿ ಪ್ರತಿ ವರ್ಷ ದೇವಿಯ ಜಾತ್ರೆ ನಡೆಯುತ್ತಿತ್ತು. ಜಾತ್ರೆ ಮುಗಿದ ನಂತರ ಆಭರಣಗಳ ಸಮೇತವಾಗಿ ದೇವಿಯನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟಿದ್ದರು. ಕೆಲವು ಕಳ್ಳರು ಅದನ್ನು ಅಪಹರಿಸಿ ಶಿರಸಿಗೆ ತಂದರು. ಆಭರಣಗಳನ್ನು ಹಂಚಿಕೊಂಡು ನಂತರ ವಿಗ್ರಹವನ್ನು ಪೆಟ್ಟಿಗೆಯಲ್ಲಿ ಇಟ್ಟು ಕೆರೆಗೆ ಎಸೆದರು. ಶಿರಸಿಯಲ್ಲಿ ಒಬ್ಬ ಭಕ್ತ ಇದ್ದ. ಆತ ಪ್ರತಿ ವರ್ಷ ಚಂದ್ರಗುತ್ತಿ ಜಾತ್ರೆಗೆ ಹೋಗುತ್ತಿದ್ದ. ಒಂದು ವರ್ಷ ಆತನಿಗೆ ಅವಮಾನವಾಗುತ್ತದೆ. ಆದ್ದರಿಂದ ಅವನು ಹೋಗುವುದಿಲ್ಲ. ದಿನ ಆತನ ಕನಸಿನಲ್ಲಿ ಬಂದು, ನಾನು ಮಾರಮ್ಮ, ನಾನು ಕೆರೆಯಲ್ಲಿದ್ದೇನೆ, ನನ್ನನ್ನು ಮೇಲೆತ್ತು ಎಂದು ಹೇಳಿದಂತೆ ಕನಸು ಬಿತ್ತು. ಅದನ್ನು ಅವನು ಊರಿನ ಪ್ರಮುಖರಿಗೆ ತಿಳಿಸಿದನು. ಅಂತೆಯೇ ಅವನಿಗೆ ಪೆಟ್ಟಿಗೆ ಸಿಕ್ಕಿತು. ಪೆಟ್ಟಿಗೆಯಲ್ಲಿರುವ ವಿಗ್ರಹ ಭಾಗಗಳನ್ನು ಒಟ್ಟು ಸೇರಿಸಿ ದೇವಿಯ ವಿಗ್ರಹ ಮೂಡಿತು. ಗ್ರಾಮಸ್ಥರು ದೇವಿಯ ವಿಗ್ರಹವನ್ನು ಶಿರಸಿಯಲ್ಲಿ ಸ್ಥಾಪಿಸಲು ಅನುಮತಿ ಕೋರಿ ಸೋಂದಾ ಸಂಸ್ಥಾನದ ಮಹಾರಾಜನನ್ನು ಕೇಳಿದರು. ಅದರಂತೆ ಕ್ರಿಸ್ತಶಕ 1689ರಲ್ಲಿ ಶಾಲಿವಾಹನ ಶಕ 1611ರ ಶುಕ್ಲ ಸಂವತ್ಸರ ವೈಶಾಖ ಶುದ್ಧ ಅಷ್ಟಮಿಯ ಮಂಗಳವಾರದಂದು ದೇವಿಯ ಸ್ಥಾಪಿಸಲಾಯಿತು. ಇಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತದೆ. ಶಿರಸಿಯ ಮಾರಿಕಾಂಬೆಯನ್ನು ಕರ್ನಾಟಕದ ಎಲ್ಲ ಮಾರಿಕಾಂಬೆಯರ ದೊಡ್ಡಮ್ಮ, ಹಿರಿಯ ಅಕ್ಕ ಎಂದು ಕರೆಯುತ್ತಾರೆ. ದೇಗುಲದ ಗೋಡೆಗಳ ಮೇಲೆ ಸುಂದರವಾದ ಕಾವಿ ಕಲೆಯ ಚಿತ್ರಗಳು ಕಾಣಬಹುದು. ಶಿರಸಿ ಮಾರಿಕಾಂಬಾ ದೇವಸ್ಥಾನವು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿದ್ದು, ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಹೇಳ್ತಾ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.